ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಹಾಲು ಒಡೆದೋಗ್ಬಿಟ್ಟಿದೆ. ಆ ಒಡೆದೋಗಿರೋ ಹಾಲಿಂದ ಒಂದು ಸಿಹಿ ಸಿಹಿ ಸ್ವೀಟ್ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸಿಹಿಯಾದ ಒಂದು ಪದಾರ್ಥ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಲು ಒಡೆದೋಗಿದೆ. ಇದು ಅರ್ಧ ಲೀಟರ್ ಇದೆ. ಅದಕ್ಕೆ ಈ ಥರ ಅರ್ಧ ಹೋಳಿಕೆ ನಿಂಬೆಹಣ್ಣು ಸಾಕು. ಇದು ಹಿಂಡಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಹಾಲು ಕುದಿಬೇಕು ನೋಡಿ. ಒಂದು ಕುದಿ ಬಂದಮೇಲೆ ಈ ನಿಂಬೆ ರಸವನ್ನು ಹಾಕಬೇಕಾಗುತ್ತೆ. ಮೊದಲಿಗೆ ಹಾಲು ಒಡೆದೋಗಿತ್ತಲ್ವ, ಅದಕ್ಕೋಸ್ಕರ ಈ ಅರ್ಧ ಹೋಳಿಕೆ ನಿಂಬೆಹಣ್ಣು ಹಾಕಿಬಿಟ್ರೆ ಬೇಗ ಒಂದು ಸ್ವೀಟ್ ತಯಾರು ಮಾಡೋದಕ್ಕೆ ಒಂದು ಅದ್ಭುತವಾಗಿರೋ ಒಂದು ವಸ್ತು ತಯಾರಾಗುತ್ತೆ ನೋಡಿ. ಹಾಲು ಕುದಿಯದ ಹಾಗೇ ಹಾಕೋ ಹಾಗಿಲ್ಲ. ಹಾಲು ಕುದಿಬೇಕು, ಚೆನ್ನಾಗಿ ಕುದೀತಾ ಇರುವಾಗ ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಬಿಸಿಯಾಗಿದೆ, ಜಾಸ್ತಿ ಬಿಸಿಯಾಗಿದೆ ಅಂತಾರಲ್ವ ಆವಾಗ. ಇವಾಗ ಬಿಸಿಯಾಗಿದೆ. ಈಗ ನಿಂಬೆ ರಸ ಹಾಕೋಣ ಬನ್ನಿ. ಇವಾಗ ಇನ್ನೂ ಬೇಗ ಬಿಸಿಯಾಗಿಬಿಡುತ್ತೆ ಹಾಲು. ಈ ನಿಂಬೆ ರಸ ಹಾಕಿದ ತಕ್ಷಣ ಇನ್ನೂ ಜಾಸ್ತಿ ಹೊಡಿತಾ ಬರ್ತಾ ಇದೆ ನೋಡಿ. ಹೊಡಿತಾ ಬರ್ತಾ ಇದೆ. ಈ ಥರ ಚೆನ್ನಾಗಿ ಹೊಡಿಬೇಕು. ಇನ್ನು ಇವಾಗ ಆಗಿದೆ ನೋಡಿ, ಪೂರ್ತಿ ಒಡೆದೋಗಿದೆ ಹಾಲು. ಇವಾಗ ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ ಬನ್ನಿ. ಇವಾಗ ಒಂದು ಪಾತ್ರೆಯಲ್ಲಿ ಹಾಕಿ ಸೋಸ್ಕೊಳ್ಳೋಣ ಬನ್ನಿ. ಈ ಥರ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದು ಹಾಗೆ ನೀರು ಇಳೀಲಿ ಒಂದು 2 ನಿಮಿಷ. ಮತ್ತು ಇದ್ರ ಹುಳಿ ಅಂಶ ಹೋಗಲಿ ಅಂತ ಸ್ವಲ್ಪ ನೀರು ಹಾಕೋಣ ನೋಡಿ. ನಾವು ನಿಂಬೆ ಹುಳಿ ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಈ ಥರ ನೀರು ಇಳಿಯೋದಕ್ಕೆ ಅಂತ 5 ನಿಮಿಷ ಇಟ್ಕೊಳ್ಬೇಕು ನೋಡಿ. ಚೆನ್ನಾಗಿ ನೀರು ಇಳಿಬೇಕು. ಇದರಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು ನೋಡಿ. ಹೀಗೆ ಮಾಡಿದಾಗ ಹೇಗೆ ನೀರು ಬರ್ತಾಯಿದೆ, ಆ ಥರ ನೀರು ಬರದ ಹಾಗೆ, ಅಂದರೆ ಇದರೊಳಗಡೆ ನೀರು ಇರದ ಹಾಗೆ ನಾವು ಸೋಸ್ಕೋಬೇಕು. ಇನ್ನು 5 ನಿಮಿಷದಲ್ಲಿ ಚೆನ್ನಾಗಿ ನೀರು ಇಳಿದಿರುತ್ತೆ. ಹಾಗೆ ಬಿಟ್ಬಿಡೋಣ ಅದನ್ನ. ಇದು ಹೀಗೆ ಆರ್ತಾ ಇರಲಿ. ಬನ್ನಿ ಈಗ 1 ಲೋಟ ಸಕ್ಕರೆ, ಅಂದರೆ 1 ಕಪ್ ಸಕ್ಕರೆ, ಇದರಲ್ಲಿ 1 ಕಪ್ ಸಕ್ಕರೆಗೆ 4 ಕಪ್ ನೀರು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಇದನ್ನು ಹಾಗೆ ಕುದಿಸ್ಕೊಳ್ಬೇಕು. 1 ಮತ್ತು 2 ಕರೆಕ್ಟ್ ಅಳತೆ ಮಾಡ್ಕೊಳ್ಬೇಕು. ಆಮೇಲೆ 3 ಮತ್ತು 4. 1 ಕಪ್ ಸಕ್ಕರೆ ತಗೊಂಡ್ರೆ 4 ಕಪ್ ನೀರು. ಇವಾಗ ಕುದಿಸ್ಕೊಳ್ಳೋಣ. ಸ್ಟವ್ ಹಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ಬನ್ನಿ. ಇವಾಗ ಇದು ಕುದೀತಾ ಇರಲಿ. ಬನ್ನಿ ಆ ಕಡೆ ನಾವು ಆರಿದೆಯಾ ನೋಡೋಣ. ಇದು ನೀರಿನ್ನೂ ಹಿಂಡ್ಕೊಂಡಿಲ್ಲ, ಅಂದರೆ ನಾವು ಚೆನ್ನಾಗಿ ಈ ಥರ ಹಿಂಡ್ಕೊಂಡು ಇಟ್ಕೋಬೇಕಾಗುತ್ತೆ. ಕೆಲವೊಬ್ಬರು ಬಟ್ಟೆನಲ್ಲೂ ಕೂಡ ಹಿಂಡ್ಕೋತಾರೆ ಈ ಥರ.
ಥರ ನೀಟಾಗಿ ಹಿಂಡ್ಕೊಂಡು ಇಟ್ಕೊಂಡು ತಟ್ಟೆನಲ್ಲಿ ಹಾಕ್ಕೊಂಡು ನಾದ್ಕೊಳ್ಳೋಣ. ಇವಾಗ ಕುದೀತಾ ಇದೆ ಅಲ್ವಾ, ಆ ನೀರಿಗೆ ಏಲಕ್ಕಿ ಹಾಕೊಳ್ಳೋಣ. ಬನ್ನಿ, ಒಂದು ಏಲಕ್ಕಿ ಹಾಕೋಣ. ಏನಪ್ಪ ಏಲಕ್ಕಿ ಪುಡಿ ಹಾಕೋದು ಬಿಟ್ಟು ಏಲಕ್ಕಿ ಹಾಕ್ತಿದ್ದೀರಾ ಅಂದ್ಕೋಬೇಡಿ. ಇದು ಏಲಕ್ಕಿ ಹಾಕೋದ್ರಿಂದ ನಾವು ತಿನ್ನೋ ಸ್ವೀಟಲ್ಲಿ ವೈಟ್ ಹಾಗೇ ಇರುತ್ತೆ ಸ್ವೀಟ್. ಅದಕ್ಕೋಸ್ಕರ ಬಾಯಿಗೆಲ್ಲ ಏಲಕ್ಕಿ ಬರಬಾರ್ದು, ಸ್ಮೆಲ್ ಅಷ್ಟೇ ಸಾಕು ಅಂತ. ಇವಾಗ ಬನ್ನಿ, ತಟ್ಟೆನಲ್ಲಿ ಆ ಒಂದು ನೀರೆಲ್ಲ ಸ್ವಲ್ಪ ಇದಾಗಿದೆ, ಅದಕ್ಕೆ ಒಂದೇ ಒಂದು ಸ್ಪೂನ್ ಮೈದಾ, 1 ಸ್ಪೂನ್ ಸಾಕಾಗುತ್ತೆ ನೋಡಿ. ಅದರಲ್ಲಿ 2 ಸ್ಪೂನ್ ಇಟ್ಟಿದ್ದು 1 ಸ್ಪೂನ್ ಹಾಕಿದ್ದೀನಿ. ಇವಾಗ ನಾದ್ಕೋಬೇಕು ಚೆನ್ನಾಗಿ. ಹೇಗೆ ನಾದ್ಕೊಳ್ಬೇಕಪ್ಪ ಅಂದರೆ, ಇಲ್ಲಿ ನೋಡಿ, ನಾವು ರೊಟ್ಟಿ ನಾದ್ತೀವಲ್ವಾ, ಆ ಥರ ನಾದ್ಕೊಳ್ಬೇಕು. ಇದರಲ್ಲಿ ರೊಟ್ಟಿ ಹೀಗೆ ನಾದ್ತೀವಲ್ವ, ಆ ಥರ ನಾದ್ಕೋಬೇಕು ಚೆನ್ನಾಗಿ, ಸ್ಮೂತ್ ಆಗೋ ಥರ. ಒಂದು 5 ನಿಮಿಷನಾದರೂ ಈ ಥರ ನಾದ್ಕೊಳ್ಳೇಬೇಕು ನೋಡಿ. ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ನಮ್ಮ ಸ್ವೀಟ್ಸ್. ನಾವು ಹೇಗೆ ನಾದಬೇಕಪ್ಪ ಅಂದರೆ ನೋಡಿ, ತೋರಿಸ್ತೀನಿ. ಈಗ ರೌಂಡ್ ಮಾಡಿ ಈಗ ಒಂದು ಉಂಡೆ ಮಾಡ್ಕೊತೀವಿ. ಆ ಉಂಡೆ ಒಡಿಬಾರ್ದು, ಆ ಥರ ಇರಬೇಕು. ಹೀಗೆ ಮಾಡ್ಕೊತಾ ಹೋಗ್ಬೇಕು ಎಲ್ಲ. ಇದಿಷ್ಟು ಹಿಟ್ಟುಗಳಿಂದ ಈ ಥರ ಉಂಡೆಗಳನ್ನು ತಯಾರು ಮಾಡ್ಕೊಬೇಕು. ನೋಡಿ, ಇವಾಗ ನಮ್ಮ ಸಕ್ಕರೆ ನೀರು ಕುದೀತಾ ಇದೆ. ಇವಾಗ ಒಂದೊಂದೇ ಹಾಕೋಣ ಬನ್ನಿ. ಮಾಡಿಟ್ಕೊಂಡಿರೋದನ್ನು ಕುದೀತಿರುವಾಗ ಒಂದೊಂದೇ ಹಾಕ್ಕೊಳ್ಬೇಕಾಗುತ್ತೆ. ಅದು ಗ್ಯಾಸ್ ಜೋರಾಗಿ ಒಲೆ ಹತ್ಕೊಂಡಿರಲಿ, ಹಾಗೆ ಕುದೀತಾ ಇರುವಾಗ ಹಾಕಬೇಕಾಗುತ್ತೆ. ಚಿಕ್ಕಕ್ಕೆಲ್ಲ ಮಾಡೋಕ್ಕೆ ಹೋಗಬೇಡಿ, ಗ್ಯಾಸ್ ಅಷ್ಟನ್ನು ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ. ಕರಿಯುವಾಗೆಲ್ಲ ಹಾಕ್ತೀವಲ್ವ, ಆ ಥರ ಹಾಕೋ ಹಾಗಿಲ್ಲ, ಒಂದೊಂದನ್ನೇ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಕುದೀತಾ ಇರಬೇಕು. ಇವಾಗ ಒಂದು 10 ನಿಮಿಷ ಇದೇ ಥರ ಆ ಸಕ್ಕರೆ ನೀರೆಲ್ಲ ಇದು ಕುದಿಬೇಕಾಗುತ್ತೆ. ಮತ್ತು ಹೀಗೆ ಹಾಕಿದ ತಕ್ಷಣ ಸೌಟಲ್ಲಿ, ಸ್ಪೂನಲ್ಲಿ ಆ ಥರ ಕೆದಕೋ ಹಾಗಿಲ್ಲ. ಹಾಗೆಲ್ಲ ಮಾಡಿಬಿಟ್ರೆ ಅದೆಲ್ಲ ಒಡ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಆ ಥರ ಏನು ಮಾಡೋ ಹಾಗಿಲ್ಲ, ಅದಾಗೆ ಕುದೀತಾ ಇರಬೇಕು. ನೋಡಿ, ಸಣ್ಣಕ್ಕಿರೋದೆಲ್ಲ ಒಂದು 10 ನಿಮಿಷನೊಳಗೆ ಇನ್ನೂ ಸ್ವಲ್ಪ ದೊಡ್ಡಕ್ಕಾಗಿರುತ್ತವೆ. ಅಂದರೆ ಸಕ್ಕರೆ ಎಲ್ಲ ಅದು ಕುಡ್ಕೊಂಡಿರುತ್ತೆ, ಹೀರ್ಕೊಂಡಿರುತ್ತೆ ಸಕ್ಕರೆನೆಲ್ಲ. ನೋಡೋದಕ್ಕೆ ಒಳ್ಳೆ ಜಾಮೂನ್ ಥರ ಇದಾವಲ್ವ. ಮತ್ತು ರವೆ ಉಂಡೆ ಕಟ್ಟುವಾಗ ಹೇಗೆ ಮಾಡ್ತೀವೋ ಆ ಥರ ಉಂಡೆ ಇದೆ ಅವು. ಈ ಥರ ಕುದಿಬೇಕು ನೋಡಿ, ಚೆನ್ನಾಗಿ ಕುದಿಬೇಕು. ಅಂದರೆ 10 ನಿಮಿಷ ಚೆನ್ನಾಗಿ ಕುದಿಲೇಬೇಕು. ಆಗ ಆ ಉಂಡೆಗಳೆಲ್ಲ ಸಕ್ಕರೆಯನ್ನು ಹೀರ್ಕೊಳ್ಬೇಕು. ಹೀರ್ಕೊಂಡಿದ್ದಾದಮೇಲೆ ಸ್ವಲ್ಪ ತಣ್ಣಗೆ ಹಾಕಿಬಿಡ್ಬೇಕಾಗುತ್ತೆ. ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಾದರೂ ತಿನ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಹೆಚ್ಚಿಗೆ ಫ್ರಿಜ್ಜಲ್ಲಿರೋದೆಲ್ಲ ತಿನ್ನಬಾರ್ದು ಅಂತಾರಲ್ವ, ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ. ಇವಾಗ 10 ನಿಮಿಷ ಆಗಿದೆ, ಸ್ಟವ್ ಆಫ್ ಮಾಡೋಣ ಬನ್ನಿ. ನೋಡಿ, ನಾವು ಹಾಕುವಾಗ ಎಷ್ಟು ಚಿಕ್ಕದಾಗಿತ್ತು, ಎಷ್ಟು ದೊಡ್ಡದಾಗಿದೆ ಅಂತ. 1-2 ನಿಮಿಷ ತಣ್ಣಗೆ ಹಾಕಿಬಿಡೋಣ. ನೋಡಿ, ನಾವು ಹಾಕುವಾಗ ಎಷ್ಟು ಚಿಕ್ಕಕ್ಕಿದ್ವು, ಈಗ ಎಷ್ಟು ಅಗ್ಲಕ್ಕಾಗಿ ದೊಡ್ಡಕ್ಕಾಗಿದೆ ಅಂತ ಉಂಡೆಗಳೆಲ್ಲ ಅಲ್ವಾ. ಒಡೆದ ಹಾಲಿನಿಂದ ಸ್ಮೂತಾಗಿರೋ ಸ್ವೀಟ್ಸ್ ನೋಡಿ, ಎಷ್ಟು ಸ್ಮೂತಾಗಿದೆ ಅಂದರೆ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಎಷ್ಟು ಸ್ಮೂತಾಗಿದೆ. ಹೇಗೆ ಇವಾಗ ತೋರಿಸ್ತೀನಿ ಬನ್ನಿ, ಇವಾಗ ಹೇಗೆ ಅಂತ ತಿನ್ನೋದು. ಇವಾಗ ಪಾತ್ರೆಯಿಂದ ಒಂದೇ ಒಂದು ತಕ್ಕೊಂಡಿದ್ದೀನಿ ನೋಡಿ. ಇವಾಗ ಈ ಥರ ನೋಡಿ, ಹೀಗೆ ಮಾಡಿದರೆ ಆಹಾ, ಹೇಗೆ ಸ್ಮೂತಾಗಿದೆ ನೋಡಿ.
ಆಹಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆಹಾ ಸೂಪರ್ ಸೂಪರ್ ಆಗಿರೋ ಒಂದು ಒಡೆದ ಹಾಲಿನಿಂದ ಸ್ಮೂತ್ ಆಗಿರೋ ಸ್ವೀಟ್ಸ್ ನೋಡಿ. ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿ ತಿಂತಾರೆ ನೋಡಿ. ಸ್ವಲ್ಪನೂ ಗಟ್ಟಿಯಾಗಿಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆಲ್ಲ ಸಕ್ಕರೆ ಪಾಕ ಇದು ಮೇಲೆಲ್ಲ. ಮತ್ತು ನಾನು ಏಲಕ್ಕಿ ಏಕೆ ಉದುರಿಸ್ಲಿಲ್ಲ, ಹಾಗೆ ಏಲಕ್ಕಿ ಹಾಕಿದೆ. ಅದ್ರ ಘಮ ಅಷ್ಟೇ ಸಾಕು ನಮಗೆ, ಇದ್ರ ಮೇಲೆಲ್ಲ ಹರಡ್ಕೊಂಡಿರೋದು ಬೇಡ. ಈ ಥರ ತಗೊಂಡು ತಿಂತಾ ಇದ್ದರೆ ಅಷ್ಟೇ ಅಂತ. ಆಹಾ ವಾ ಸೂಪರ್ ಅಂತೇಳಿ ಹೀಗೆ ಈ ಥರ ಒಂದು ಒಡೆದ ಹಾಲಿನಿಂದ ಸ್ವೀಟ್ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ. ಈ ಹಾಲಿನಿಂದ ಮಾಡಿರೋ ಈ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ. ಈ ರಸಭರಿತವಾದ ಒಡೆದ ಹಾಲಿನಿಂದ ಈ ರಸಭರಿತವಾದ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ ಬಾಯ್.